ಇಲ್ಲಿ ಸಭೆ ಆಗಿರೋದು ಚರ್ಚೆ ಆಗಿರೋದು ನನಗೇನು ಗೊತ್ತಿಲ್ಲ. ನಾನು ಆರಾಮಾಗಿ ನಮ್ಮ ರೂಮಲ್ಲಿದ್ದೆ. ಸೊ ಏನಾರು ಆ ಥರ ಏನು ನಡೆದಿದ್ರೆ ನನಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು. ಸರ್, ಆಮೇಲೆ ಈಗ ಇವತ್ತು ಚಾಮರಾಜನಗರ ಆಕ್ಸಿಜನ್ ದುರಂತದ ಬಗ್ಗೆ ಸಂಪುಟದಲ್ಲಿ ವರದಿ ಮಂಡ್ಯ ಆಗುತ್ತೆ, ಸಾಯಂಕಾಲ ಬರ್ಬೋದು. ಯಾಕಂದ್ರೆ ಸರ್ ಚಾಮರಾಜನಗರ ಅಲ್ಲಿ ಆಕ್ಸಿಜನ್ ದುರಂತದಿಂದ 33 ಸಾವಾಗಿತ್ತು. ಆ ಪ್ರಕರಣದಲ್ಲಿ ಪುನಃ ವರದಿನೂ ಕೂಡ ಕೊಟ್ಟಿದ್ದಾರೆ. ಪುನಃ ವರದಿ ಬರ್ಬೋದು ಅನ್ನೋ ಕಾಣುತ್ತೆ. ಕ್ಯಾಬಿನೆಟ್ ಬಂದು ಚರ್ಚೆ ಮಾಡ್ತೀವಿ. ರಾಜಕೀಯವಾಗಿ ಮಾಡ್ತಾ ಇರುವಂತದ್ದು ಅಂತ ಹೇಳ್ತಾ ಇದ್ದಾರೆ ಬಿಜೆಪಿ. ಸರದಲ್ಲಿ ರಾಜಕೀಯವಾಗಿ ಮಾಡ್ತಾ ಇರೋದು, ಬಿಜೆಪಿಯನ್ನ ಹತ್ಕಟ್ಟೋದಕ್ಕೆ ಮಾತಾಡ್ತಾ ಇರೋದು. ಸಂವಿಧಾನದಲ್ಲಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ ಅಲ್ವಾ? ಅಂದರೆ ವಾಕ್ ಸ್ವಾತಂತ್ರ್ಯ, ಅದನ್ನ ಯಾರೂ ಹತ್ತಿಕ್ಕಾಗಲ್ಲ. ಬಿಕಾಸ್ ಇಟ್ಸ್ ಅ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್, ಇಟ್ಸ್ ಅ ಫಂಡಮೆಂಟಲ್ ರೈಟ್. ಸೊ ನಿಮಗೆ ಮಾತಾಡೋಕ್ಕೆ ಹಕ್ಕಿದೆ ಅಂದ್ಬಿಟ್ಟು ಹೆಂಗೆ ಬೇಕಾದ್ರೂ ಮಾತಾಡ್ಬೋದಾ? ನೀವು ಇಷ್ಟ ಬಂದಾಗ ಹೆಂಗೆ ಬೇಕಾದ್ರೂ ಮಾತಾಡಿ ಅಂತ ಸಂವಿಧಾನದಲ್ಲಿ ಇದೆಯಾ? ಆ ವಿಷಯ ಚರ್ಚೆ ಮಾಡೋಕ್ಕೆ ಹಾಕಿದ್ದಾರೆ. ಪ್ರಯತ್ನ ನಡೀತಾ ಇದೆ ಅನ್ನೋದು ಆರೋಪಕರ ಆರೋಪ. ಈಗ ಆಲ್ರೆಡಿ ಬಿಲ್ ಏನಂತ ಬಂದಿದೆ? ಬಿಲ್ ಏನಂತ ಮಾಡಿಸಿದ್ದಾರೆ? ಏನಂತ ಮಾಡಿದ್ರು? ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಬಿಲ್ಲು ಅಂತ ಬಂದಿದೆಯಾ? ಅಲ್ಲ ನೀವು ಹೇಳಿ. ಬಿಲ್ ಮಂಡನೆ ಮಾಡಿದೀವಿ, ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಬಿಲ್ಲನ್ನು ಮಂಡಿಸ್ತಾ ಇದ್ದೇವೆ ಅಂತ ಹೇಳಿದೀವಿ ಸರ್ಕಾರ. ಹೇಟೆಡ್ ಸ್ಪೀಚ್ ಅಂತ ಹೇಳಿ. ಹೇಟೆಡ್ ಸ್ಪೀಚ್ ಯಾವುದು? ಹೇಟೆಡ್ ಸ್ಪೀಚ್ ಅಲ್ಲಿ ಯಾವುದು? ಅವೆಲ್ಲ ಚರ್ಚೆ ಆಗ್ತವೆ. ಇವೆಲ್ಲ ಅಲ್ಲೆಲ್ಲ ಚರ್ಚೆ ಮಾಡ್ತೀವಲ್ಲ, ಹೋಗ್ತಾ ಇದ್ದೀವಿ. ಸರ್, ನೆನ್ನೆ ಅಮಿತ್ ಶಾ ಹೇಳಿದ್ದಾರೆ, ರಾಜೀವ್ ಗಾಂಧಿ ಕಾಲದಲ್ಲೂ ಕೂಡ ವಂಚನೆ ಆಗಿತ್ತು ಸರ್. ಅಂದ್ರೆ ಇವ್ರು ಮಾಡಿರೋದು ಒಪ್ಕೊಂಡ್ರಲ್ಲ, ಇವ್ರು ಮಾಡಿದ್ರು ಒಪ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇವ್ರು ಒಪ್ಕೊಂಡಿದ್ದಾರೆ ನಾವು ಮಾಡ್ತಾ ಇದ್ದೀವಿ ಅಂತ. ಅಂದ್ರೆ ಇವ್ರು ಕಂಪೇರ್ ಮಾಡ್ತಾರೆ ಅಂದ್ರೆ ಇವ್ರು ಮಾಡಿರೋದು ಒಪ್ಕೊಂಡಿದ್ದಾರೆ ಅಂತ ಅರ್ಥ. ಇವ್ರು ಮಾಡಿದ್ದಾರೆ ಅಂತ ಅರ್ಥ ಅಲ್ವಾ? ನಾಟ್ ದಿ ಕ್ವಶನ್. ನೀವು ಈಗ ಮಾಡ್ತಾ ಇದ್ದೀರಿ ಅಂದ್ರೆ ಅದಕ್ಕೆ ಯಾವುದೋ ಕೋರ್ಟ್ ಮಾಡಿದ್ರೆ ದೇ ಆರ್ ಅಡ್ಮಿಟಿಂಗ್ ಕೋರ್ಟ್ ಸೇರ್ ಮಾಡ್ತಾ ಇದ್ದೀವಿ ಅಂತ.